ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ ಕೊಡಗಿನ ಕುಶಾಲನಗರಕ್ಕೆ ಬಿಜೆಪಿ ನಾಯಕರ ದಂಡೆ ಭೇಟಿ ಕೊಡ್ತಾ ಇದೆ. ವಿನಯ್ ಮೃತದೇಹದ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಬಿಜೆಪಿ ನಾಯಕರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಂಸದ ಯದುವೀರ್, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಸ್ಪೀಕರ್ ಬೋಪಯ್ಯ, ಶಾಸಕ ಶ್ರೀವತ್ಸ, ಎಂಎಲ್ಸಿ ಸುಜಾ ಕುಶಾಲಪ್ಪ, ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದ ಬಳಿ ಅಂತಿಮ ದರ್ಶನ ವ್ಯವಸ್ಥೆ ಮಾಡಲಾಗಿದೆ. ದರ್ಶನದ ನಂತರ ಹೋರಾಟದ ರೂಪರೇಷೆಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ. ಆಸ್ಪತ್ರೆ ಆವರಣದಲ್ಲಿ ಕುಟುಂಬ ಸದಸ್ಯರ ಜೊತೆ ಮಾತುಕತೆಯನ್ನು ಕೂಡ ನಡೆಸಲಾಗಿದೆ. ಈಗ ಬಿಜೆಪಿಯ ನಾಯಕರುಗಳು ಭೇಟಿಯನ್ನು ಕೊಡ್ತಾ ಇರುವಂಥದ್ದು. ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಂತಿಮ ದರ್ಶನವನ್ನು ಪಡೆದು ಕುಟುಂಬಸ್ಥರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಮುಂದಿನ ಹೋರಾಟ ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿ ಸಾವಿಗೆ ನ್ಯಾಯ ಕೊಡಿಸಬೇಕು ಅನ್ನೋದರ ಕುರಿತಾಗಿ ಚರ್ಚೆಗಳನ್ನು ಮಾಡಲಾಗ್ತಾ ಇದೆ. ಇನ್ನು ಹೋರಾಟದ ರೂಪರೇಷೆ ಬಗ್ಗೆ ನಿನ್ನೆಯಿಂದಲೂ ಕೂಡ ಸಿದ್ಧತೆಗಳಾಗ್ತಾ ಇದೆ. ಇದೀಗ ಸದ್ಯ ಆಸ್ಪತ್ರೆ ಆವರಣದಲ್ಲಿ ಕುಟುಂಬಸ್ಥರ ಜೊತೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಬಿಜೆಪಿಯ ನಾಯಕರುಗಳು. ಕೊಡಗಿನ ಕುಶಾಲನಗರಕ್ಕೆ ಬಿಜೆಪಿಯ ನಾಯಕರು ದಂಡು ಆಗಮಿಸುತ್ತಿರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ವಿನಯ್ ಮೃತದೇಹದ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಬಿಜೆಪಿಯ ನಾಯಕರು. ಬನ್ನಿ ಸರ್, ನೀವು ಬನ್ನಿ. ಬಿಜೆಪಿಯ ನಾಯಕರುಗಳು ಭೇಟಿಯನ್ನು ಕೊಡ್ತಾ ಇರೋದು. ಹೋರಾಟವನ್ನು ಮಾಡಿಯೇ ತೀರ್ತೀವಿ, ಈ ಸಾವಿಗೆ ನ್ಯಾಯ ಸಿಗಲೇಬೇಕು ಅನ್ನೋದನ್ನು ತಿಳಿಸಿದ್ರು. ಅದೇ ರೀತಿಯಾಗಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ವಿಜಯೇಂದ್ರ ಅವರ ಒಂದು ಈ ಹೋರಾಟದ ಸಿದ್ಧತೆ ರೂಪರೇಷೆಗಳ ನಡುವಲ್ಲಿ ನಾಯಕರುಗಳು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ ಅನೇಕ ಮಾಜಿ ಸಂಸದರು, ಹಾಲಿ ಸಂಸದರು ಎಲ್ಲರೂ ಕೂಡ ಭೇಟಿಯನ್ನು ಕೊಟ್ಟು ಅಲ್ಲಿ ಅಂತಿಮ ದರ್ಶನವನ್ನು ಪಡೆದು ಕುಟುಂಬಸ್ಥರಿಗೆ ಧೈರ್ಯ ತುಂಬೋ ಕೆಲಸ ಮಾಡೋದ್ರ ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಕೂಡ ಹೇಳೋದ್ರ ಜೊತೆಗೆ ಈ ಸಾವಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಮ್ಮದು ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಯಾರೇ ತಪ್ಪು ಮಾಡಿದ್ರು ಅವರ ವಿರುದ್ಧ ಶಿಕ್ಷೆ ಆಗಲೇಬೇಕು. ಅದು ಎಷ್ಟೇ ಪ್ರಭಾವಿಗಳಾಗಿದ್ರು, ಯಾರಿಗಳಾಗಿದ್ರು ಕೂಡ ಅವ್ರ ವಿರುದ್ಧ ಹೋರಾಟ ಮಾಡಿಯೇ ತೀರ್ತೀವಿ ಅಂತ ಬಿಜೆಪಿ ನಾಯಕರುಗಳು ಹೇಳ್ತಾ ಇದ್ದಾರೆ. ನೋಡಿ, ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಕಾಂಗ್ರೆಸ್ನ ಶಾಸಕನ ಹೆಸರು ಕೂಡ ಕೇಳಿ ಬಂದಿದೆ. ಅಂದರೆ ಒಂದು ವಿಚಾರದಲ್ಲಿ ಅವಹೇಳನ ಮಾಡಲಾಗಿದೆ ಕಾಂಗ್ರೆಸ್ ಶಾಸಕನನ್ನ ಅಂತ ತೇಜೋವಧೆ ಮಾಡಲಾಗಿದೆ ಅಂತ ದೂರನ್ನು ಕೊಡಲಾಗಿತ್ತು. ಆದರೆ ಆ ತೇಜೋವಧೆಗೂ ವಿನಯ್ಗೂ ಸಂಬಂಧವೇ ಇಲ್ಲ. ಆ ವಾಟ್ಸಪ್ ಗ್ರೂಪ್ನ ಅಡ್ಮಿನ್ ಅಷ್ಟೇ ಆಗಿದ್ರು ಇವರು. ಅದನ್ನು ಹೊರತುಪಡಿಸಿ ಇನ್ಯಾರೋ ಮೆಸೇಜನ್ನು ಹಾಕಲಾಗಿತ್ತು, ಇನ್ಯಾರೋ ಅದನ್ನು ಶೇರ್ ಮಾಡಲಾಗಿತ್ತು. ಅವರ ವಿರುದ್ಧ ಕ್ರಮ ಕೈಗೊಳ್ಳದೆ ತನ್ನ ವಿರುದ್ಧ ಕ್ರಮವನ್ನು ಕೈಗೊಂಡಿದ್ರಿಂದ, ಕಾಂಗ್ರೆಸ್ನವರು ದ್ವೇಷದ ರಾಜಕಾರಣ ಮಾಡಿದ್ರಿಂದ ಒಂದು ಜೀವನೇ ಹೋಯ್ತು ಅನ್ನುವಂಥದ್ದು ಗಂಭೀರವಾದಂಥ ಆರೋಪವನ್ನು ಇದೀಗ ಬಿಜೆಪಿಗರು ಮಾಡ್ತಾ ಇರೋದು. ಮತ್ತು ಡೆತ್ ನೋಟ್ನಲ್ಲೂ ಕೂಡ ಆ ವಿಚಾರಗಳನ್ನು ತಿಳಿಸಲಾಗಿದೆ. ಏನಾಯಿತು, ಯಾವ ರೀತಿಯಾಗಿ ಟಾರ್ಚರ್ ಮಾಡಲಾಯಿತು, ಯಾಕೆ ಈ ರೀತಿಯಾಗಿ ಮನನೊಂದು ಈ ಥರದೊಂದು ಡಿಸಿಷನನ್ನು ತೆಗೆದುಕೊಳ್ತಾ ಇದ್ದೀನಿ, ಇದೆಲ್ಲದರ ವಿಚಾರವಾಗಿಯೂ ಕೂಡ ಬಿಜೆಪಿಯ ಕಾರ್ಯಕರ್ತ ಆಗಿದ್ದಂಥ ವಿನಯ್ ಸೋಮಯ್ಯ ಅವರು ತಾವು ಕೊನೆಯುಸಿರು ಎಳೆಯೋದಕ್ಕಿಂತ ಮುಂಚಿತವಾಗಿ ವಾಟ್ಸಪ್ನಲ್ಲಿ ಒಂದಷ್ಟು ಸಂದೇಶವನ್ನು ಟೈಪ್ ಮಾಡಿದರು. ವಿತ್ ರೆಕಾರ್ಡ್ ಏನೇನಾಗಿದೆ, ಏನು ಎತ್ತ ಎಲ್ಲವನ್ನು ಕೂಡ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದರು. ಆದರೆ ಈ ಡೆತ್ ನೋಟ್ ವಿಚಾರಕ್ಕೂ ಸಂಬಂಧಪಟ್ಟಂತೆಯೇ ಒಂದಷ್ಟು ಗೊಂದಲಗಳಿಗಿದೆ. ಇಲ್ಲಿ ಪ್ರಮುಖವಾಗಿ ಬಿಜೆಪಿಗರ ಆರೋಪ ಏನು ಅಂತ ಅಂದರೆ, ಪೊಲೀಸ್ ಅವರು ಕೂಡ ಇಲ್ಲಿ ಹಾದಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಕರೆಕ್ಟಾಗಿ ತನಿಖೆಯನ್ನು ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ. ಇನ್ನೊಂದು ಕಡೆಯಲ್ಲಿ ವಿನಯ್ ಸೋಮಯ್ಯ ಅವರ ಕುಟುಂಬಸ್ಥರು ನಾವು ಯಾವುದೇ ಕಾರಣಕ್ಕೂ ಅಂತ್ಯ ಸಂಸ್ಕಾರವನ್ನು ನೆರವೇರಿಸೋದಿಲ್ಲ, FIR ಆಗಬೇಕು, ತನಿಖೆಗೆ ಒಳಪಡಿಸಬೇಕು, ನಮಗೆ ನ್ಯಾಯ ಸಿಗಬೇಕು, ಅಲ್ಲಿವರೆಗೂ ನಾವು ಅಂತ್ಯ ಸಂಸ್ಕಾರವನ್ನು ಮಾಡೋದೇ ಇಲ್ಲ ಅಂತ ಹಠಕ್ಕೆ ಬಿದ್ದಿದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಏನಾಗುತ್ತೆ, ಸರ್ಕಾರದ ಕಡೆಯಿಂದ ಯಾರಾದರೂ ನಾಯಕರುಗಳು ಹೋಗ್ತಾರಾ, ಕಾಂಗ್ರೆಸ್ನ ಯಾರಾದರೂ ನಾಯಕರುಗಳು ಭೇಟಿ ಕೊಡ್ತಾರಾ, ಎಲ್ಲವೂ ಕೂಡ ಪ್ರಶ್ನೆಗಳಾಗಿದೆ. ಬನ್ನಿ ಸರ್, ನೀವು ಬನ್ನಿ. ಬನ್ನಿ ಸರ್, ನೀವು ಬನ್ನಿ. ಬೇರೆ